ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಏನು ಅಂತ ಅನ್ಬಿಟ್ಟು ಈಗಾಗ್ಲೇ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ, ಏನು ಇನ್ನೂ ಕೂಡ ಎಷ್ಟು % ಮಹಿಳೆಯರ ಖಾತೆಗೆ ಹಣ ಬರ್ಬೇಕಾಗಿದೆ ಅಂತ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗ್ಲೇ ಆಲ್ರೆಡಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುತ್ತೆ. ಅದರಿಂದ ನಾನು ಹೇಳೋದು ಯಾಕಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿದಾಗ ನಿಮ್ಗೆ ಏನ್ ಮಾಹಿತಿ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ಅರ್ಧಂಬರ್ಧ ನೋಡೋದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಫಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಜಾರಿಯಾಗಿದೆ ಅಂತ ಕೂಡ ವಿಡಿಯೋ ಮಾಡಿದ್ದೆ. ಮತ್ತೆ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣ ಬಂದು ಬಿಡುಗಡೆ ಆಗಿದೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಅಂತ ಕೂಡ ತಿಳಿಸಿದ್ದೆ. ಸೊ ಇದ್ರ ಜೊತೆಗೆ 26ನೇ ಕಂತಿನ ಬಗ್ಗೆನೂ ಕೂಡ ಅಪ್ಡೇಟ್ಸ್ ನ ಕೊಟ್ಟಿದ್ದಂತದ್ದು, ಅಂದ್ರೆ ಯಾವಾಗ ಬರುತ್ತೆ ಅಂತ. ಈ ತಿಂಗಳಲ್ಲಂತೂ 26ನೇ ಕಂತಿನ ಹಣ ಬರೋದಿಲ್ಲ, ಇನ್ನೇನು ಈ ತಿಂಗಳು ಎಂಡ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ತಿಂಗಳು ನಿಮ್ಗೆ ಫೆಬ್ರವರಿಯಲ್ಲಿ ಆದಷ್ಟು ಬೇಗನೆ ನಿಮ್ಮ ಖಾತೆಗೆ ಬಿಡುಗಡೆ ಆಗತ್ತೆ. ನೀವೇನ್ ಕಾವ್ಯ ಈ ರೀತಿ ಹೇಳ್ತಾ ಇದ್ದೀರಾ, ನಮ್ಗೆ ಇನ್ನೂ ಕೂಡ 25ನೇ ಕಂತಿನ ಹಣನೇ ಬಂದಿಲ್ಲ, ಆಗ್ಲೇ ನೀವು 26ನೇ ಕಂತಿನ ಹಣಕ್ಕೆ ಕಾಲಿಟ್ಬಿಟ್ಟಿದ್ದೀರಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಅನ್ಕೊಂತೀರಾ. ಆ ರೀತಿ ಅಲ್ಲ, ಈ ತಿಂಗಳಲ್ಲಿ ತುಂಬಾನೇ ಲೇಟ್ ಆಗಿದೆ ಹಣನ ಬಿಡುಗಡೆ ಮಾಡೋದು. ಆದ್ರೆ ಮುಂದಿನ ತಿಂಗಳಲ್ಲಿ ಆ ರೀತಿಯಾದಂತಹ ತಪ್ಪು ಆಗೋದಿಲ್ಲ. ಯಾಕಂತಂದ್ರೆ ಕೆಲವೊಂದಷ್ಟು ಪ್ರೋಸೆಸ್ ಇರುತ್ತೆ ಅಂತ ಹೇಳಿದೆ, ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನ್ ಮಹಿಳೆಯರ ಖಾತೆಗೆ ಬಂದು ಬೀಳೋದಷ್ಟೇ ಬಾಕಿ ಇರುವಂತದ್ದು. ಸೊ ಈ ರೀತಿ ಇದೆ, ಅಂದ್ರೆ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ 26ನೇ ಕಂತಿನ ಹಣ ಸಿಗುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ತೀನಿ. ಇವಾಗ 26ನೇ ಕಂತಿನ ಬಿಟ್ಬಿಡೋಣ, ಸದ್ಯಕ್ಕೆ 25ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಯಾಕಂತಂದ್ರೆ ನನ್ಗೆ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ನಮ್ಗೆ ಇನ್ನೂ ಕೂಡ ಬಂದಿಲ್ವಲ್ಲ. ಮತ್ತೆ ಶಿವಮೊಗ್ಗ ಜಿಲ್ಲೆಯವರು ಕೂಡ, ಅಂದ್ರೆ ಶಿವಮೊಗ್ಗ ಜಿಲ್ಲೆ ಕಣ್ಗೆ ಕಾಣೋದಿಲ್ವಾ, ಈ ರೀತಿ ಎಲ್ಲ ಕಮೆಂಟ್ ಮಾಡಿದೀರಾ. ಸೊ ನಾನು ಕೂಡ ನೋಡ್ದೆ. ಸೊ ಅಂತಂದ್ರೆ ಯಾಕೆ ಈ ರೀತಿ ಮಾಡುತ್ತೆ ಸರ್ಕಾರ ಅಂತ ಅನ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಆಗು ಕೂಡ ಹೇಳಿದೀನಿ ನಿಮಗೆ. ಅದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾಕಂತಂದ್ರೆ ಈಗ ಸರ್ಕಾರದ ಕಡೆಯಿಂದ ಅವ್ರು ಹೇಳೋದು ಒಂದೇ, ಓಕೆನಾ, ನೀವು ವೇಟ್ ಮಾಡ್ಬೇಕು, ನಿಮಗೆ ಹಣ ಬರುತ್ತೆ. ಸೊ ಈ ರೀತಿ ಹೇಳ್ತಾರೆ. ಅದ್ರಲ್ಲೂ ಕೂಡ ಕೆಲವೊಂದಷ್ಟು ದಿನಗಳು ಹಿಡಿಯುತ್ತೆ ಹಣ ನಮ್ಮ ಖಾತೆಗೆ ಬಂದು ಜಮಾ ಆಗೋದಕ್ಕೆ. ಕೆಲವೊಂದಷ್ಟು ಪ್ರೋಸೆಸ್ಗಳು ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ದೇನಾದ್ರೂ ಮಿಸ್ಟೇಕ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ, ಒಂದ್ಸಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡಿ. ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಈಗ ಸಪೋರ್ಟ್ ಕಾಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅಲ್ವಾ, ಅಂದ್ರೆ ನೀವು ಕಾಲ್ ಮಾಡಿ ಕೇಳಿದ ತಕ್ಷಣ ನಿಮ್ಗೆ ಅಂದ್ರೆ ಪರಿಹಾರ ಅನ್ನೋದು ಸಿಗತ್ತೆ. ಮುಂಚೆ ತರ ಏನ್ ನಿಮಗೆ ಇವಾಗ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ನೀವು ತುಂಬಾನೇ ತಲೆ ಕೆಡಿಸ್ಕೊಂಡು ನಾವ್ ಯಾರನ್ನ ಕೇಳ್ಬೇಕು ಹಣ ಬಂದಿಲ್ವಲ್ಲ ಅಂತ ಅನ್ಬಿಟ್ಟು ಅನ್ನೋ ರೀತಿಯಲ್ಲಿ ಈಗ 2026ನೇ ವರ್ಷದಲ್ಲಿ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಹೊಸ ವರ್ಷ ಕೂಡ ಸ್ಟಾರ್ಟ್ ಆಯ್ತು. ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಪೋರ್ಟ್ ಕಾಲ್ ನಂಬರ್ ಕೂಡ ಸರ್ಕಾರದವರೇ ಬಿಡುಗಡೆ ಮಾಡಿರುವಂತದ್ದು. ನಾನು ಪ್ರತಿಯೊಂದು ಒಂದು ವಿಡಿಯೋನೇ ಮಾಡಿ ಸಪರೇಟ್ ಆಗಿ ಅದ್ರ ಬಗ್ಗೆ ಹೇಳಿದೀನಿ. ನಿಮಗೆ ಸಪೋರ್ಟ್ ಕಾಲ್ ನಂಬರ್ ಇದೆ, ಕಾಲ್ ಮಾಡಿ ಕೇಳಿ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನಿಮಗೆ ಹಣ ಬರೋದಿಲ್ಲ. ದಯವಿಟ್ಟು ಒಂದ್ಸಲ ನೀವು ಕಾಲ್ ಮಾಡಿ ಕೇಳಿ ಅವ್ರಿಗೆ, ನಿಮ್ಗೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಅವರು ಕೊಡ್ತಾರೆ ಅಂತಾನೆ ಹೇಳ್ತೀನಿ. 25ನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ, ಒಂದ್ 7 ದಿನ ಆಗ್ಲಿ ಬಿಡುಗಡೆ ಆಗಿರೋ ದಿನದಿಂದ. ಸೊ ಇಲ್ಲಿವರೆಗೂ ಎಷ್ಟು ದಿನ ಆಗಿದೆ ಅಂತ ನೀವು ಲೆಕ್ಕ ಮಾಡ್ಕೊಂಡು 7 ಡೇಸ್ ವರ್ಗೂ ವೇಟ್ ಮಾಡಿ. ಅದಾದ್ಮೇಲೆ ಹಂಗೂನು ನಿಮಗೆ ಬಂದಿಲ್ಲ, ಬೇರೆ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದೆ ಅಂತ ಅಂದ ತಕ್ಷಣ ನೀವು ಕಾಲ್ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನೇನಾದ್ರೂ 24, 23, 22 ಈ ತರ ಹಿಂದೆ ಯಾವ್ದಾದ್ರು ಅಂದ್ರೆ ಪೆಂಡಿಂಗ್ ಅಲ್ಲಿ ಇದ್ದಂತಹ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದನ್ನೆಲ್ಲ ಕೇಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ 25ನೇ ಕಂತಿನ ಹಣ ಇನ್ನು ಈಗ ರಿಲೀಸ್ ಆಗಿರೋದ್ರಿಂದ, ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಜನ ಮಹಿಳೆಯರು ಅರ್ಜಿನ ಸಲ್ಲಿಸಿರ್ತಾರೆ. ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಸರ್ಕಾರ ಹಣ ನೀಡುವಂತಹ ಒಂದು ಕರ್ತವ್ಯನ ಹೊಂದಿರುತ್ತೆ. ಅದು ಒಂದ್ ಸ್ವಲ್ಪ ತಡ ಆದ್ರೂ ಕೂಡ ನಿಮಗೆ ಅಂದ್ರೆ ಹಣ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಒಂದ್ ಸ್ವಲ್ಪ ವೇಟ್ ಮಾಡಿ ಅಂತಾನೆ ಹೇಳ್ತೀನಿ. ಇವಾಗ ಹಣ ರಿಲೀಸ್ ಆಗಿದೆ ಇವತ್ತು, ನಾಳೆನೆ ಎಲ್ಲಾ ಮಹಿಳೆಯರ ಖಾತೆ, ಎಲ್ಲಾ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅಂದ್ರೆ ಅದು ಸಾಧ್ಯ ಇಲ್ಲ. ನೀವು ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ನೀವು ಒಂದು ತಾಳ್ಮೆಯಿಂದ ವೇಟ್ ಮಾಡಿದ ತಕ್ಷಣನೇ ನಿಮ್ ನಿಜವಾಗ್ಲೂ ಹಣ ಬಂದೇ ಬರುತ್ತೆ. ಈಗ ಆತರ ಏನು ಸರ್ಕಾರ ಮುಂಚಿನ ತರ ಏನು ಅರ್ಧ ಜನಕ್ಕೆ ಕೊಟ್ಟು ಅರ್ಧ ಜನಕ್ಕೆ ಕೊಡದೆ ಇರೋ ರೀತಿ ಮಾಡ್ತಾ ಇಲ್ಲ. ಎಲ್ರಿಗೂ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ.
ಒಂದೊಂದು ಜಿಲ್ಲೆನ ತಗೊಂಡು ಆ ಜಿಲ್ಲೆಗಳಲ್ಲಿ ಅಂದ್ರೆ 1/4% ಮಹಿಳೆಯರ ಖಾತೆಗೆ ನೀಡೋದು, ಮತ್ತೊಂದು ಜಿಲ್ಲೆಗೆ ಅಂದ್ರೆ ನೀಡೋದು, ಅದಾದ್ಮೇಲೆ ಈ ಜಿಲ್ಲೆಯಲ್ಲಿ ಯಾವ್ದಾರ್ದು ಕಂಪ್ಲೀಟ್ ಆಗಿರ್ಲಿಲ್ಲ ಅವ್ರದ್ದೆಲ್ಲ ಫುಲ್ ಕಂಪ್ಲೀಟ್ ಮಾಡೋದು, ಈ ತರ ಮಾಡ್ತಾ ಇದೆ. ಇವಾಗ 100% ಅಲ್ಲಿ ನಾನು ಇವಾಗ ನಿಮಗೆ ಭರವಸೆ ಕೊಡೋದಾದ್ರೆ 50% ಮಹಿಳೆಯರ ಖಾತೆಗೆ ಈಗಾಗಲೇ ಆಲ್ರೆಡಿ ಹಣ ಬಂದು ಜಮಾ ಆಗಿದೆ. ಇನ್ 50% ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ನೀವು ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರೋರು ಹಣ ಬರ್ದೇ ಇರೋರೇ ಆಗಿರ್ತೀರಾ. ಅಂದ್ರೆ ಕೆಲವೊಂದಷ್ಟು ಜನಕ್ಕೆ ಬಂದಿದೆ, ನನಗೆ ಪರ್ಸನಲ್ ಆಗಿ ಮೆಸೇಜ್ ಅವ್ರಿಗೆ ಹಣ ಬಂದಿದೆ ಅಂತ ಮೆಸೇಜ್ ಕೂಡ ನನಗೆ ಮಾಡಿದ್ದಾರೆ, ಹೇಳಿದ್ದಾರೆ ಈ ತರ ಹಣ ಬಂತು ಮ್ಯಾಮ್ ಅಂತ. ಸೊ ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಫೋಟೋ ಸ್ಕ್ರೀನ್ಶಾಟ್ ಕೂಡ ಅವರು ಕಳಿಸಿದ್ದಾರೆ. ಈ ತರ ನಿಮ್ ಖಾತೆಗೂ ಬರುತ್ತೆ, ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಅಷ್ಟೇನೆ. ಇನ್ನೇನು ಈ ತಿಂಗಳು ಹೆಂಡ್ ಆಗುತ್ತೆ, ತಿಂಗಳು ಅಂದ್ರೆ ಹೆಂಡ್ ಆಗೋವರೆಗೂ ವೆಯ್ಟ್ ಮಾಡಿ. ಹೆಂಡ್ ಆದ ತಕ್ಷಣನೇ ನೀವು ಅವ್ರಿಗೆ ಕಾಲ್ ನ ಮಾಡಿ, ಸಪೋರ್ಟ್ ಕಾಲ್ ನಂಬರ್ಗೆ ನಮಗೆ ಹಣ ಬಂದಿಲ್ಲ, ಬೇರೆಯವ್ರಿಗೆಲ್ರಿಗೂ ಹಣ ಕೊಟ್ಟಿದ್ದೀರಾ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ನೀವು ಪ್ರಶ್ನೆ ಮಾಡಿ ಕೇಳುವಂತ ಹಕ್ಕು ನಿಮಗಿದೆ. ಸೊ ಪ್ರಶ್ನೆ ಮಾಡಿ ಕೇಳಿ ಅಂತಾನೆ ಹೇಳ್ತೀನಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಹಣ ವರ್ಗಾವಣೆ ಅಂದ್ರೆ ಬಿಡುಗಡೆ ಆದ ತಕ್ಷಣನೇ ಒಂದ್ 7 ದಿನದವರೆಗೂ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ. ನಮ್ಮ ಜಿಲ್ಲೆಯಲ್ಲಿ ನಾವ್ ಯಾವ ಜಿಲ್ಲೆಯಲ್ಲಿ ಇರ್ತೀವೋ ಅದು ಕೂಡ ಮ್ಯಾಟರ್ ಆಗುತ್ತೆ. ಒಂದೊಂದು ಜಿಲ್ಲೆಗಳಿಗೆ ಬೇಗನೆ ಹಣ ನೀಡ್ಬಿಡ್ತಾರೆ, ಮತ್ತಿನ್ನೊಂದು ಕೆಲವೊಂದಷ್ಟು ಜಿಲ್ಲೆಗಳಿಗೆ, ಈಗ ಶಿವಮೊಗ್ಗ ಅಂತ ಹೇಳ್ತಾ ಇದ್ದೀರಾ ನನಗೆ ತುಂಬಾ ಕಮೆಂಟ್ ಮಾಡಿ. ಹೌದು, ಅದಕ್ಕೆ ಯಾವಾಗ್ಲೂ ಕೂಡ ಲೇಟ್ ಆಗೇನೆ ಹಣ ಬಿಡುಗಡೆ ಆಗೋದು. ಸೊ ಒಂದೊಂದ್ಸಲ ಆ ಜಿಲ್ಲೆಗೂ ಕೂಡ ತುಂಬಾ ಬೇಗನೆ ಹಣ ರಿಲೀಸ್ ಆಗುತ್ತೆ, ಒಂದೊಂದ್ ಟೈಮ್ ಅಂದ್ರೆ ತಡ ಆಗ್ಬಿಡುತ್ತೆ. ನಾನು ಅದನ್ನ ಗಮನಿಸಿದೀನಿ ಆ ಜಿಲ್ಲೆ ಬಗ್ಗೆ. ಸೊ ಈ ತರ ಕೆಲವೊಂದಷ್ಟು ಜಿಲ್ಲೆಗಳು ಇರ್ತವೆ. ಮೈಸೂರು, ಈಗಾಗಲೇ ಆಲ್ರೆಡಿ ಮಂಡ್ಯ ಜಿಲ್ಲೆಗೂ ಹಣ ಬಿಡುಗಡೆ ಆಗ್ತಾ ಇದೆ, ತುಮಕೂರು ಅವ್ರಿಗೂ ಬಂದಿದೆ. ಅವರೆಲ್ಲ ನನಗೆ ಆಲ್ಮೋಸ್ಟ್ ಒಂದೊಂದು ಜಿಲ್ಲೆಲೂ ಒಬ್ಬೊಬ್ರು ನನಗೆ ಫೋಟೋನ ಕಳ್ಸಿರ್ತಾರೆ, ಈ ತರ ನಮ್ಮ ಜಿಲ್ಲೆಗೆ ಹಣ ಬಂದಿದೆ. ಬಂದಿಲ್ಲ ಅಂತಂದ್ರೆ ಅವ್ರು ಯಾವ್ದೇ ತರ ನನಗೆ ಮೆಸೇಜ್ ನ ಮಾಡೋದಿಲ್ಲ, ಓಕೆನಾ. ಬಂದಿದ್ರೆ ಮಾತ್ರನೇ ಅವ್ರು ನನಗೆ ಫೋಟೋ ಸ್ಕ್ರೀನ್ಶಾಟ್ ನ ಕಳಿಸಿ ರಿಸೀವ್ಡ್ ಅಂತ ಹಾಕ್ತಾರೆ. ಸೊ ಈ ತರ ಇರುತ್ತೆ. ನನ್ಗೆ ಆ ತರ ಅವರೆಲ್ಲ ಮೆಸೇಜ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ತುಂಬಾನೇ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಈ ಜಿಲ್ಲೆಗೆ ಬಂದಿದೆ, ಈ ಜಿಲ್ಲೆಗೆ ಬಂದಿಲ್ಲ ಅಂತ ಅನ್ಬಿಟ್ಟು. ಈಗಾಗಲೇ ನಾನು ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ತಿಳಿಸಿದೀನಿ. ಕೋಲಾರಕ್ಕೂ ಕೂಡ ಬಂದಿದೆ, ಬೆಳಗಾವಿಗೂ ಕೂಡ ಬಂದಿದೆ. ನಾನು ಹೇಳ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. 100% ಮಹಿಳೆಯರ ಖಾತೆಗೆ ಬಂದಿಲ್ಲ, 50% ಮಹಿಳೆಯರ ಖಾತೆಗೆ ಅಷ್ಟೇನೆ ರಿಲೀಸ್ ಆಗಿರೋದು. ಒಂದೊಂದು ಜಿಲ್ಲೆಲೂ ಕೂಡ ಒಂದು 5% ಅಥವಾ 10% ಮಹಿಳೆಯರ ಖಾತೆಗೆ ಬಂದಿದೆ ಅಷ್ಟೇ, ಓಕೆನಾ. ನೀವು ಅದರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ವಲ್ಲ ಅಂತ ನಿಜವಾಗ್ಲೂ ನೀವು ತಲೆ ಕೆಡಿಸ್ಕೊಂಬೇಡಿ. ನಿಮ್ ಖಾತೆಗೆ ಹಣ ಬಂದೇ ಬರುತ್ತೆ. ನೀವು ಕೆಲವೊಂದ್ 2 ದಿನ ವೆಯ್ಟ್ ಮಾಡಿ ನೋಡಿ, ಓಕೆನಾ. ವೆಯ್ಟ್ ಮಾಡಿ ನೋಡಾದ್ಮೇಲೂ ಹಣ ಬಂದಿಲ್ಲ ಅಂತಂದ್ರೆ ಸೊ ಕಾಲ್ ಮಾಡಿ ಕೇಳಿ. ಅಕಸ್ಮಾತ್ ಹಣ ಬಂತು ಅಂತಂದ್ರೆ ನನ್ನ ವಿಡಿಯೋಗೆ ಬಂದು ನೀವು ಕಮೆಂಟ್ ಮಾಡಿ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗೆ ಬಂದಿದೆ ಏನು ಅಂತ ಕೂಡ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಈಗಾಗಲೇ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೆ, ಮೊದಲ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ. ಆದ್ರೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.